ಇಲ್ಲಿ ದಪ್ಪ ಮೆಣಸಿನ್ಕಾಯಿದು ಪಲ್ಯ ಮಾಡಿದ್ನಲ್ಲ ಅವಾಗ ಇದು ರೆಸಿಪಿ ಬರುತ್ತೆ ಇವತ್ತು ಫ್ರೆಂಡ್ಸ್ ನಿಮಗೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೀರೆಕಾಯಿ ಪಲ್ಯ ಕೂಡ ಇದು ಮಾಡಿದ್ದೇನೆ. ಹೀರೆಕಾಯಿ ಪಲ್ಯ ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಎರಡು ಇದೆ. ಹಾಗೆ ಇಲ್ಲಿ ನೋಡಿ ಮುಳ್ಸಂತಿಗೆ ಕೂಡ ಕಟ್ ಮಾಡಿದ್ದೆ. ಹಾಗೆ ಈರುಳ್ಳಿ ಒಂದೆರಡು ನೋಡಿ. ಈರುಳ್ಳಿ ಯಜಮಾನ್ರು ಫಂಕ್ಷನ್ಗೆ ಹೋಗಿದ್ರಲ್ಲ ನೋಡಿ ಬೇಡ ತೊಗೊಂಡಿದ್ದಾರೆ. ಅವ್ರು ತಿನ್ನೋದು ಬಿಟ್ಟು ನನಗೆ ತೊಗೊಂಡಿದ್ದಾರೆ ಬೇಡ. ಊಟ ಮಾಡಿ ತಿಂದರೆ ಆಯಿತು ಫ್ರೆಂಡ್ಸ. ಓಹೋ ಸುಡಾತ ರೊಟ್ಟಿ ಧನುಷ. ಈಗ ಊಟ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ. ಮೊಸರು ಹಾಕೋಬೇಕಂದ್ರೆ ಜಾಗ ಇಲ್ಲ, ಆಮೇಲೆ ಹಾಕೊಂಡ್ರೆ ಆಯಿತು ಮೊಸರು. ಊಟ ಎಷ್ಟಿದೆ ಊಟ ಮಾಡ್ತೇವೆ ಈಗ ಮೊದಲಿಗೆ, ಮತ್ತೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೀವಿ, ಇಲ್ಲಿ ತಿಂದೀವಿ. ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನೋಡಿ ಇಲ್ಲಿ ಮಧ್ಯಾಹ್ನಕ್ಕೆ ಸ್ವಲ್ಪ ಒಂದು 4 ರೊಟ್ಟಿ ಅಥವಾ ಚಪಾತಿ ಏನಾದರೂ ಮಾಡ್ಬೇಕಂಥೇಳಿ ದಪ್ಪ ಮೆಣಸಿನ್ಕಾಯಿ ಪದಾರ್ಥ ಮಾಡ್ಬೇಕಂತೇಳಿ ಹೋಳಿಟ್ಟಿದ್ದೀನಿ. ಹಾಗೆ ಹೀರೆಕಾಯಿ ಒಂದೆರಡು ಹೀರೆಕಾಯಿ ಏನೋ ತಂದಿದ್ದೀವಿ ದೊಡ್ಡದು. ಅದರಲ್ಲಿ ಒಂದು ತುಂಬಾ ಕಹಿ ಇತ್ತು ಫ್ರೆಂಡ್ಸ. ಮತ್ತೆಂತ ಮಾಡೋದು, ಕಹಿ ಇದೆಯಲ್ಲ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂಥೇಳಿ ಇದನ್ನು ಹೋಳಿ ಇಟ್ಟಿದ್ದೀನಿ. ಚಟ್ನಿಯರೇ ಇಲ್ಲಾಂದರೆ ಪದಾರ್ಥ ಮಾಡಬೇಕು. ಇದರ ರೆಸಿಪಿ ಬರುತ್ತೆ. ಸ್ವಲ್ಪ ಬೇಳೆ ಹಾಕಿ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಕೂಡ ನೆನೆ ಇಟ್ಟಿದ್ದೆ ಬೆಳಗ್ಗೆನೇ. ತೊಗರಿಬೇಳೆ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಇದು. ಹಾಗಾಗಿ ಮತ್ತು ಮುಳ್ಸೌತೆಕಾಯಿ ಕೂಡ ಕಟ್ ಮಾಡಿಟ್ಟಿದ್ದೀನಿ, ತಿಂತಾರೆ ಮಕ್ಕಳು ಅಂಥೇಳಿ. ಈಗ ಇದು ಪದಾರ್ಥ ಮಾಡ್ಕೊತೀನಿ ಮೊದಲಿಗೆ. ರೆಸಿಪಿನ ಬರುತ್ತೆ, ಹಾಗೆ ಊಟಕ್ಕೂ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸಿಗೆ. ನಾನು ರೆಸಿಪಿ ಅಂಥೇಳಿ ದಪ್ಪ ಮೆಣಸಿನ್ಕಾಯ್ದು ಪಲ್ಯ ಮಾಡ್ತಾಯಿದ್ನಲ್ಲ, ರೆಸಿಪಿ ಸ್ಟ್ಯಾಂಡ್ ಕೂಡ ರೆಡಿ ಇದೆ. ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಇಲ್ಲಿ ಬೇಳೆ ಕುದೀತಾ ಇದೆ. ಹಾಗೆ ಹೀರೆಕಾಯಿ ಪದಾರ್ಥ ಕೂಡ ನಾನು ಇಲ್ಲಿ ಮಾಡಿದೆ. ಈಗ ಹೀರೆಕಾಯಿ ಪಲ್ಯ ಸ್ವಲ್ಪ ಇತ್ತಲ್ಲ, ಅದೊಂದು ಸ್ವಲ್ಪ ಮಾಡಿದ್ದೇನೆ. ಮತ್ತು ಇಲ್ಲಾಂದರೆ ಹಾಳಾಗಿಬಿಡುತ್ತೆ, ಒಂದೇ ಹೀರೆಕಾಯಿ ಉಳಿದಿರೋದಲ್ಲ, ಅದಕ್ಕಾಗಿ ಇರಲಿ. ಇದೀಗ ಇಲ್ಲಿ ನೋಡಿ ಬೇಳೆ ಕುದೀತಾ ಇದೆ. ಇದು ರೆಸಿಪಿದು ಸ್ವಲ್ಪ ಬೇಳೆ ಚೆನ್ನಾಗಿ ಕುದಿಬೇಕು. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಕೂಡ ಹಾಕಿದ್ದೇನೆ ಇದಕ್ಕೆ. ಇದರಲ್ಲಿ ಬೇಳೆ ಹಾಕಿರೋದ್ರಿಂದ ಬೇಳೆ ಬೇಯಬೇಕಾಗುತ್ತೆ ಚೆನ್ನಾಗಿ ಅಲ್ವಾ, ಅದಕ್ಕಾಗಿ ಈಗ ಬೇಳೆ ಚೆನ್ನಾಗಿ ಬೇಯಲಿ. ಅದು ನಾನು ಸ್ವಲ್ಪ ಕೆಲಸ ಇದೆ, ಅಷ್ಟರಲ್ಲಿ ಮಾಡ್ಕೋತೀನಿ. ಟೈಮ್ ಆಗ್ತಾ ಬಂದಿದೆ. ಪಾತ್ರೆನೇ ಎಲ್ಲ ತೊಳೆದೆ, ಅದು ಒಂದು ಎಣ್ಣೆದಿತ್ತು ಬಿಟ್ಟಿದ್ದೇನೆ. ಹಾಗೆ ಇವ್ರು ಏನು ಮಾಡ್ತಾಯಿದ್ದಾರೆ? ಯಾರು ಪಾಪ ಬಂದ್ರ? ಯಜಮಾನ್ರು ಬಂದರು ನೋಡಿ ಊಟಕ್ಕೆ. ಶ್ರೇಯಮ್ಮ ಇಲ್ಲಿ ಓದ್ತಾ ಕೂತಿದ್ದಾಳೆ. ಬೇಗ ಬೇಗ ರೊಟ್ಟಿ ಚಪಾತಿ ಮಾಡ್ತೇನೆ ಫ್ರೆಂಡ್ಸ್. ನೋಡಿ ಆವಾಗಲೇ ಒಂದೆರಡು ಥರ ಪದಾರ್ಥ ಅದೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ರೊಟ್ಟಿ ಮಾಡತ್ತೀನಿ ನೋಡಿ, ಚಪಾತಿ ಮಾಡಲಿಲ್ಲ. ಬಿಸಿ ಬಿಸಿ ರೊಟ್ಟಿನ ತಿನ್ನುವಾರ ಅಂಥೇಳಿ ಸ್ವಲ್ಪ ಹಿಟ್ಟಿಟ್ಟು ಮತ್ತು ನಾವು ಊರಿಗೆ ಹೋದರೆ ಇನ್ನು ಹಾಳಾಗುತ್ತೆ ಇದು. ಅದರಲ್ಲಿ ರೊಟ್ಟಿ ಮಾಡ್ತೀನಿ ನೋಡಿ. ರೊಟ್ಟಿ ಕೂಡ ಆಯಿತು ನೋಡಿ. ಇಷ್ಟು ರೊಟ್ಟಿ ಶ್ರೇಯ ಊಟ ಮಾಡತ್ತಾರೆ ಆಲ್ರೆಡಿ. ಇಲ್ಲಿ ರೊಟ್ಟಿ ಕೂಡ ಬೇಯ್ತಾ ಇದೆ. ಇನ್ನು ಇದೊಂದು ಲಾಸ್ಟ್ ರೊಟ್ಟಿ ನೋಡಿ ಕೈಯಾಗಿ ನೋಡಿ. ರೊಟ್ಟಿ ರೆಡಿ ಆಯಿತು. ಈ ಕಡೆದ್ದು ನೋಡಿ ಯಾವ ಥರ ರೊಟ್ಟಿ ಸೂಪರಾಗಿದ್ದಾವೆ ಫ್ರೆಂಡ್ಸ್. ಈಗ ಊಟ ಮಾಡ್ತೀವಿ ನಾನು ಕೂಡ. ಯಜಮಾನ್ರು ಎಲ್ಲೇ ಫಂಕ್ಷನ್ಗೆ ಹೋಗಿದ್ರು, ಅಲ್ಲೇ ಊಟ ಮಾಡಿದ್ರು ಅಂದ್ರೆ ಅವರು. ರೊಟ್ಟಿ ಈ ಥರ ಆಗ್ಬೇಕು ನೋಡಿ, ಉಬ್ಬಬೇಕು ರೊಟ್ಟಿ. ಹಿಟ್ಟು ದಪ್ಪ ಹಿಡಿದ್ರೆ ಉಬ್ಬುತ್ತವೆ, ತಿಳು ಹಿಡಿದ್ರೆ ಹಿಂಗೆ ಉಬ್ಬಲ್ಲ ಫ್ರೆಂಡ್ಸ್. ಅಷ್ಟೊಂದು ತಿಳುವಾಗಿರ್ತಾವೆ, ಗಟ್ಟಿ ಹಾಕಾವು ನೋಡಿ. ಗಣೇಶ್ ಕೈ ಜಳ ಬಿಡ್ತೈತೆವು, ಕೈಗೆ ಜಳ ಬಿಡ್ತೈತಿ ನೋಡ್ಕೊಂಡು ಇದು ಮಾಡಿ ನೋಡಿ. ರೊಟ್ಟಿ ರೆಡಿ ಆಯಿತು. ಇನ್ನೂ ಇದಷ್ಟು ಗ್ಯಾಸ್ ಕಟ್ಟಿ ಒರೆಸ್ಬೇಕು. ಟೈಮ್ ಇದೆ ಫ್ರೆಂಡ್ಸ್, ಮಧ್ಯಾಹ್ನ ತುಂಬ. ಈಗ ಆಲ್ರೆಡಿ ಊಟ ಮಾಡ್ತೇವೆ. ಮೊದಲಿಗೆ ಊಟ ಮಾಡಿ ಇದನ್ನು ಕೆಲಸ ಮಾಡ್ಕೊಂಡ್ರೆ ಆಯಿತು ನೋಡಿ. ಅದು ನೀರು ಹಚ್ಬೇಕು ಈ ಸರ. ಇದಕ್ಕೆ ಜೋಳದ ರೊಟ್ಟಿ ಮಾಡಿದರೆ ಮೇಲ್ಗಡೆಯಿಂದ ಇಷ್ಟು ಸ್ವಲ್ಪ ನೀರು ಹಚ್ಚಬೇಕಾಗತ್ತೆ, ಅಂದ್ರೆ ಚೆನ್ನಾಗಿ ಬೇಯ್ತಾವೆ ರೊಟ್ಟಿ. ಅಕ್ಕಿ ಹಿಟ್ಟದಾದರೆ ಹಾಗೆ ಮಾಡ್ಬೋದು. ಅಕ್ಕಿ ಹಿಟ್ಟು ಹಾಗೆ ಅದಕ್ಕೆ ನೀರು ಹಚ್ಚುವಂಥ ಅವಶ್ಯಕತೆ ಇರಲ್ಲ. ಈಗ ಇಷ್ಟ ತಿರುಗಿ ಹಾಕಿ ಇದಷ್ಟ ಸರಿ. ಏನು ಮಾಡತ್ತೀಯಪ್ಪ, ಹಂಗೆ ಮಾಡಬೇಡ.
ಸ್ವಲ್ಪ ಮಾಡಿದೆ ಫ್ರೆಂಡ್ಸ, ಇಲ್ಲಾಂದ್ರೆ ಒಲೆ ಹೊರಗೆ ಮಾಡ್ಬೇಕಂತ ಮಾಡಿದ್ನಿ, ಒಲೆ ಆಗಲಿಲ್ಲ. ಇದೊಂದು ರೊಟ್ಟಿ ಬೇಯ್ದು ಈಗ ಊಟ ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಿ ದಪ್ಪ ಮೆಣಸಿನ್ಕಾಯ್ದು ಪಲ್ಯ ಮಾಡಿದ್ನಲ್ಲ, ಅವಾಗ ಇದು ರೆಸಿಪಿ ಬರುತ್ತೆ ಇವತ್ತು ಫ್ರೆಂಡ್ಸ್ ನಿಮಗೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೀರೆಕಾಯಿ ಪಲ್ಯ ಕೂಡ ಇದು ಮಾಡಿದ್ದೇನೆ, ಹೀರೆಕಾಯಿ ಪಲ್ಯ ಮತ್ತು ಮೆಣಸಿನ್ಕಾಯಿ ಪಲ್ಯ ಎರಡು ಇದೆ. ಹಾಗೆ ಇಲ್ಲಿ ನೋಡಿ ಮೂಳ್ಸಂತೆಗೆ ಕೂಡ ಕಟ್ ಮಾಡಿದ್ದೆ, ಹಾಗೆ ಈರುಳ್ಳಿ ಒಂದೆರಡು ನೋಡಿ. ಈರುಳ್ಳಿ ಯಜಮಾನ್ರು ಫಂಕ್ಷನ್ಗೆ ಹೋಗಿದ್ರಲ್ಲ ನೋಡಿ, ಬೇಡ ತೊಗೊಂಡಿದ್ದಾರೆ, ಅವ್ರು ತಿನ್ನೋದು ಬಿಟ್ಟು ನನಗೆ ತೊಗೊಂಡಿದ್ದಾರೆ ಬೇಡ. ಊಟ ಮಾಡಿ ತಿಂದರೆ ಆಯಿತು ಫ್ರೆಂಡ್ಸ. ಓಹೋ ಸುಡಾತ ರೊಟ್ಟಿ ಧನುಷ. ಈಗ ಊಟ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ, ಮೊಸರು ಹಾಕೋಬೇಕಂದ್ರೆ ಜಾಗ ಇಲ್ಲ, ಆಮೇಲೆ ಹಾಕೊಂಡ್ರೆ ಆಯಿತು ಮೊಸರು. ಊಟ ಎಷ್ಟಿದೆ ಊಟ ಮಾಡ್ತೇವೆ ಈಗ, ಮೊದಲಿಗೆ ಮತ್ತೆ ಸಿಗ್ತೀನಿ. ನೋಡಿ ನಾನು ದಪ್ಪ ಮೆಣಸಿನ್ಕಾಯಿ ಪದಾರ್ಥ ಸಿಂಪಲ್ಲಾಗಿ ರೊಟ್ಟಿಗೆ ಚಪಾತಿಗೆ ಯಾವ ಥರ ಮಾಡ್ತೀವಿ ಅಂಥೇಳಿ ನೋಡಿ. ಇಲ್ಲಿ ಈ ಥರ ದಪ್ಪ ಮೆಣಸಿನ್ಕಾಯಿನ ಒಂದೆರಡು ಕಟ್ ಮಾಡಿ ಇಟ್ಟಿದ್ದೇನೆ. ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತೀವಿ ನೋಡಿ, ಆ ಥರ ಕಟ್ ಮಾಡಿದ್ದೇನೆ ನೋಡಿ. ಇದಕ್ಕೆ ಸ್ವಲ್ಪ ನಾವು ಎಣ್ಣೆನ ಹಾಕಬೇಕಾಗುತ್ತೆ. ಇದನ್ನು ಒಂದು 6 ರಿಂದ 7 ನಿಮಿಷ ಫ್ರೈ ಮಾಡಬೇಕು ನೋಡಿ. 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು. ಇದನ್ನು ಒಂದು 6 ರಿಂದ 7 ನಿಮಿಷಗಳ ಕಾಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಇದು ಫ್ರೈ ಆದಮೇಲೆ ಕಮ್ಮಿ ಆಗುತ್ತೆ ನಮಗೆ ನೋಡಿ. ಇಷ್ಟು ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ, ಇದನ್ನು ಎತ್ತಿಟ್ಕೊಂಡ್ಬಿಡ್ತೇನೆ. ಇದೇ ಬಾಣಲಿನ ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಕೋತೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಕೂಡ ಕಾದಿದ್ದೆ. ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತೇನೆ. ಇದಕ್ಕೆ ಸಾಸಿವೆ ಜೀರಿಗೆ ಏನು ಹಾಕೋದು ಬೇಡ ಫ್ರೆಂಡ್ಸ. ಇಲ್ಲಿ 1 ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಕೂಡ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ದಪ್ಪ ಮೆಣಸಿನಕಾಯಿ ಪದಾರ್ಥ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೇನೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನಮಗೆ. ಈರುಳ್ಳಿ ನೋಡಿ ಒಂದಿಷ್ಟು ಫ್ರೈ ಆಗಿದೆ. ಇದಕ್ಕೆ ಈಗಲೇ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ, ಬೇಗನೆ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ. ಈಗ ಇದಕ್ಕೆ ಉಪ್ಪೆಲ್ಲ ಮಿಕ್ಸ್ ಆದಮೇಲೆ 1 ಟೊಮೆಟೊನ ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದು ಫ್ರೈ ಆಗಬೇಕು, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ನೋಡಿ ಒಂದಿಷ್ಟು ಫ್ರೈ ಆಗಿದೆ ಅಲ್ಲ. ಇದಕ್ಕೆ ನಾನೀಗ ನೋಡಿ, ಇದಕ್ಕೆ ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚಿಲ್ಲಿ ಪೌಡರ್ ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ಖಾರ ಇದ್ದರೆ ಹಾಕ್ಕೊಳ್ಳಿ. ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ನಿಮಗೆ ಗೊತ್ತೇ ಇದೆ, ಆ ಮಸಾಲೆ ಖಾರನ ಹಾಕಿದ್ದೀನಿ ನಾನು ನೋಡಿ. ಎಷ್ಟು ಚೆನ್ನಾಗಿ ಬಂತಲ್ಲ ಕಲರ್. ಈಗ ಮಸಾಲೆ ಖಾರ ಇಲ್ಲ ಅನ್ನೋರು ನೀವು ಚಿಲ್ಲಿ ಪೌಡರು ಗರಂ ಮಸಾಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಈಗ ನಾನು ಇಲ್ಲಿ ನೋಡಿ 1 ಗಂಟೆಗಳ ಕಾಲ ತೊಗರಿಬೇಳೆನ ನೆನ್ನಿಟ್ಟಿದ್ದೆ. ಈಗ ಇದನ್ನು ತೊಳೆದು ಇದ್ರೊಳಗಡೆ ಹಾಕೊಂಡ್ಬಿಡ್ತೇನೆ ಎಲ್ಲ ನಾನು ನೋಡಿ. ಇಲ್ಲಿ ತೊಳೆದು ತೊಗೊಂಬಂದೆ. ಈಗ ತೊಗರಿಬೇಳೆನ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊತೀನಿ. ಈಗ ನೋಡಿ ಇದನ್ನೀಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಇದು ಈಗ ಉಪ್ಪು ಖಾರ ಹೊಂದುವಷ್ಟು ಎಲ್ಲ ಮಿಕ್ಸ್ ಆಗುವವರೆಗೂ ನಾವು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ಬೇಳೆ ಪಲ್ಯ ಕೂಡ ಹೀಗೇನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಇದಕ್ಕೆ ಒಂದು ಸಣ್ಣ ಗ್ಲಾಸಿಂದ 1 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಬೇಳೆ ನಮಗೆ ಇಲ್ಲಿ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಪದಾರ್ಥ ಸರಿಯಾಗಲ್ಲ. ಈಗ ಇದು ನೀರೆಲ್ಲ ಹೋಗೋವರೆಗೆ ನಾನು ಇದನ್ನು ಬೇಯಿಸ್ಕೊತೇನೆ. ಈಗ ಉಪ್ಪು ಆವಾಗಲೇ ಹಾಕಿದ್ದೇನೆ. ಈಗ ಹಾಗೆ ಇದನ್ನು ನೀರೆಲ್ಲ ಹೋಗೋವರೆಗೂ ಬೇಳೆನ ಬೇಯಿಸ್ಕೊತೇನೆ ನೋಡಿ. ಈಗ ಕರೆಕ್ಟಾಗಿ ಇದು ಬೆಂದಿದೆ ಎಲ್ಲ. ಇದಕ್ಕೆ ನೋಡಿ ಈಗ ನಾನು ಫ್ರೈ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮನ್ನು ಎಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ಮ ಖಾರ ಇರೋದಿಲ್ಲ ಅಂಥೇಳಿ ನಾನು ಚಿಲ್ಲಿ ಪೌಡರ್ನ ಉಪಯೋಗಿಸಿದ್ದೀನಿ. ನೀವು ಕೂಡ ಖಾರ ಇಲ್ಲಾಂದರೆ ಹಾಕ್ಕೊಳ್ಳಿ, ಖಾರ ಇದ್ದರೆ ನೋಡ್ಕೊಂಡು ಚಿಲ್ಲಿ ಪೌಡರ್ನ ಉಪಯೋಗಿಸ್ಕೊಳ್ಳಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈಗ ಒಂದು ಸತಿ ನಾನು ಮಿಕ್ಸ್ ಮಾಡಿಬಿಡ್ತೇನೆ. ಸ್ವಲ್ಪ ನೀರಿತ್ತಲ್ಲ
ನೋಡಿ ಈಗ ಇದರಲ್ಲಿ ಈಗ ಇಷ್ಟರಲ್ಲೇ ಕ್ಯಾಪ್ಸಿಕಮ್ ಬೇಯುತ್ತೆ. ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಬೇಯಿಸುವಂಥ ಅವಶ್ಯಕತೆ ಇರಲ್ಲ. 2 ರಿಂದ 3 ನಿಮಿಷ ಬೆಂದರೆ ಸಾಕು. ನೋಡಿ ಈಗ ತುಂಬ ಚೆನ್ನಾಗಿ ಇಲ್ಲಿ ರೆಡಿ ಆಯಿತು ಪಲ್ಯ. ನಮಗೆ ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ನೋಡಿ ಈಗ ರೆಡಿಯಾಗಿದೆ. ಇದು ಮೆತ್ತಗ ಪದಾರ್ಥ. ಜಾಸ್ತಿ ಉದುರೇನು ಮಾಡಲಿಕ್ಕೆ ಹೋಗಬೇಡಿ. ಉದುರು ಮಾಡಿದರೆ ಚೆನ್ನಾಗಿರಲ್ಲ. ಈಗ ರೆಡಿಯಾಗಿದೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಮೆಣಸಿನ್ಕಾಯ್ದು ಪದಾರ್ಥ ಎಷ್ಟು ಚೆನ್ನಾಗಿ ಬಂದಿದೆ. ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಇದು ದಪ್ಪ ಮೆಣಸಿನ್ಕಾಯ್ದು ಅಂದರೆ ಕ್ಯಾಪ್ಸಿಕಮ್ದು. ನೀವು ಒಂದು ಟ್ರೈ ನಾವು ಪರ್ಮಿಷನ್ ತರ್ಲಿಕ್ಕೆ ಬರೋದು. ಒಂದಕ್ಕೆ 2,000 ಜಾಸ್ತಿ ಐತಲ್ಲ ರೇಟು. ಒಂದೊಂದು 1,000 ರೂಪಾಯಿ ಉಂಟು ನಾವು ಮಾಡಿದ್ದಾರೆ. ಎರಡು ಹೆಣ್ಣು ಇವು ಗಂಡ? ಒಂದು ಗಂಡು ಒಂದು ಐದು. ಹಾಗೆ ಜೋಡಿ ತಂದು. ಇದಕ್ಕೆ ಬರೀ ಕ್ಯಾರೆಟ್ ಮಾತ್ರ? ಕ್ಯಾರೆಟ್, ಹೂಕೋಸು. ನೋಡಿ ಈಗ ಟೈಮ್ ಬಂದು ರಾತ್ರಿ 8:30 ಆಗಿದೆ. ಇವತ್ತು ಬೇಗ ಊಟ ಆಯಿತು. ನಮ್ಮದು ಕೂಡ ಊಟ ಬೇಗ ಮಾಡಿದ್ದೀವಿ. ನಾನು ಸಾಯಂಕಾಲ ನೋಡಲೇ ಇಲ್ಲ, ಮರೆತು ಬಿಟ್ಟಿದ್ದೆ ಫ್ರೆಂಡ್ಸ್. ಮೇಲ್ಗಡೆದು ನೀರು ಖಾಲಿ ಆಗಿಬಿಡ್ತು ಈಗ 8 ಗಂಟೆಗೆ. ಯಜಮಾನ್ರು ಬೈತಾ ಇದ್ದಾರೆ. ಅದಕ್ಕೆ ಮೋಟ್ರ್ ಚಾಲೂ ಮಾಡಿ ಇಲ್ಲಿ ಹೊರಗೆ ಬಂದು ಕೂತಿದ್ದೇನೆ. ಲೈಟ್ ಹಾಕಿದ್ದಾರಲ್ಲ, ನೀರು ಖಾಲಿ ಆಗಿದೆ ಅಂಥೇಳಿ. ನೋಡಿ ಹಲ್ಲಿಗಳು ಜಗಳಾಡ್ತಾ ಇದ್ದಾವೆ ಗೋಡೆ ಮೇಲೆ. ಎಷ್ಟೊಂದು ಹಲ್ಲಿದಾವೆ ನೋಡಿ, ಕಾಣ್ತಿರ್ಬೋದು ನಿಮಗೂ ಕೂಡ. ಹೊರಗಡೆದು ಲೈಟ್ ಹಾಕಿದರೆ ಸಾಕು, ತುಂಬಾ ಬಂದುಬಿಡ್ತವೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ಯಾರೂ ಸ್ಕಿಪ್ ಮಾಡದೆ ಹೋಗಬೇಡಿ. ನೋಡಿ ನೈಟು ನಮ್ಮ ಹೂವಿನ ಗಿಡಗಳು ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಗುಲಾಬಿ ನೋಡಿ ಯಾವ ಥರ ಕಾಣ್ತಾ ಇದ್ದಾವೆ. ವಾವ್, ಸೂಪರ್ ಅಲ್ಲ. ನಾನು ಇಲ್ಲಿ ತುಳಸಿ ಕಟ್ಟೆ ಹತ್ರ ಬಂದು ಕೂತಿದ್ದೇನೆ. ಈಗ ಇಲ್ಲೇ ಒಳಗಡೆ ಸೆಕೆ ಇದೆ ಅಂಥೇಳಿ. ಇಷ್ಟೊತ್ತನ ಧನುಷ ಕೂಡ ಇದ್ದ, ಈಗ ಒಳಗಡೆ ಹೋದ. ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಕ್ಕದಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಗುಡ್ ನೈಟ್.